ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. FA4 ಪರೀಕ್ಷೆ 2023ರಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆ ಆಧಾರಿತವಾಗಿ ಇವತ್ತು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಈ ಮೊದಲಿನ ವಿಡಿಯೋಗಳಲ್ಲಿ ನಾವು 9ನೇ ತರಗತಿಗೆ ಹಿಂದಿ ಆಗಿರ್ಬೋದು, ವಿಜ್ಞಾನ ವಿಷಯಗಳಲ್ಲಿ ಕಲಿಕಾ ಚೇತರಿಕೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಸೊ ಉತ್ತರಗಳನ್ನು ಆಲ್ರೆಡಿ ಕಲಿಕಾ ಹಾಳೆಗಳಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಹಾಕಿದ್ದೀವಿ. ಅಲ್ಲಿನೂ ಕೂಡ ತಾವುಗಳು ನೋಡ್ಬೋದು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್ ನಿಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ತಡ ಮಾಡದೆ ಶುರು ಮಾಡ್ತೀನಿ 9ನೇ ತರಗತಿಯ ಸಮಾಜ ವಿಜ್ಞಾನ. ಅದಕ್ಕಿಂತ ಮುಂಚೆ ನಾವು 9th ಹಿಂದಿ ಮತ್ತು SSL ಎಲ್ಲ ಕಲಿಕಾ ಹಾಳೆಗಳ ಉತ್ತರ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳನ್ನು ತಪ್ಪದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ಈ ಕ್ವಶನ್ ಪೇಪರಲ್ಲಿ ಎಷ್ಟು ಪಾಠಗಳ ನಿರ್ಧಾರವನ್ನು ಮಾಡಿದಾರಂದ್ರೆ 9ನೇ ಪಾಠ ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಏಕೀಕರಣ, 10ನೇ ಪಾಠ ಯುರೋಪ್ ರಾಷ್ಟ್ರಗಳ ಏಕೀಕರಣ, 16ನೇ ಪಾಠ ಮಾನವನ ದೈನಂದಿನ ಜೀವನದಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ, 22ನೇ ಪಾಠ ಕರ್ನಾಟಕದ ವ್ಯವಸಾಯ, 23 ಕರ್ನಾಟಕದ ಖನಿಜಗಳು, 25 ವ್ಯಾಪಾರ ಮತ್ತು ವ್ಯವಹಾರ. ಇಷ್ಟು 6 ಪಾಠಗಳ ಮೇಲೆ ಏನು ಮಾಡಿದ್ದೀವಿ, 9ನೇ ತರಗತಿಯ 1 ಗಂಟೆಯ 20 ಅಂಕಗಳ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದ್ದೀವಿ. ಪ್ರಶ್ನೆ ಪತ್ರಿಕೆ ತರಗತಿ 9, ಅಂಕಗಳು 20, ವಿಷಯ ಸಮಾಜ ವಿಜ್ಞಾನ, ಅವಧಿ 60 ನಿಮಿಷ. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ 4 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. ಪ್ರಶ್ನೆ 1, ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾದ ವರ್ಷ ಯಾವುದು? ಪ್ರಶ್ನೆ 2, ಏಕೀಕೃತ ಇಟಲಿಯಲ್ಲಿ ಸೇರಿಕೊಂಡ ಮೊದಲ ಭೌಗೋಳಿಕ ಪ್ರಾಂತ್ಯ ಯಾವುದು? ಪ್ರಶ್ನೆ 3, ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವ ಪ್ರಮುಖ ಘಟಕಗಳು ಯಾವುವು? ಪ್ರಶ್ನೆ 4, ಕಾಪಿನಾಡು ಎಂದು ಯಾವ ಜಿಲ್ಲೆ ಪ್ರಸಿದ್ಧವಾಗಿದೆ ಅಂತ 1 ಅಂಕಕ್ಕೆ ಈ 4 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ಒಂದೇ ವಾಕ್ಯದಲ್ಲಿ ಕೇಳಿದ್ದೀವಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯ ಅಥವಾ 4 ಅಂಶಗಳಲ್ಲಿ ಪಾಯಿಂಟ್ಸ್ಗಳಲ್ಲಿ ಬರೀಬೇಕು. 5 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ 5, ಅಮೆರಿಕ ಕ್ರಾಂತಿಯು ಹೇಗೆ ಫ್ರಾನ್ಸ್ ಕ್ರಾಂತಿ ಮೇಲೆ ಪ್ರಭಾವ ಬೀರಿತು ಅನ್ನೋದನ್ನು ಬರೀಬೇಕಿತ್ತು. ಪ್ರಶ್ನೆ 6, ಜರ್ಮನಿಯ ಅತಿ ದೊಡ್ಡ ಭಾಗ ಯಾವುದು? ಏಕೀಕರಣ ನಂತರ ಆ ಜರ್ಮನಿಯಲ್ಲಿ ಸೇರಿದ ಭಾಗಗಳನ್ನು ಬರೀಬೇಕಿತ್ತು. ಪ್ರಶ್ನೆ 7, ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಕ್ಕೂ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಪ್ರಶ್ನೆ 8, ಮಳೆಯನ್ನೇ ಆಶ್ರಯಿಸಿ ವ್ಯವಸಾಯ ಮಾಡುವವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಿ. ಪ್ರಶ್ನೆ 9, ವಿದೇಶ ವ್ಯಾಪಾರ ಎಂದರೇನು? ಅದರ 3 ವಿಧಗಳನ್ನು ತಿಳಿಸಿ ಅಂತ. ಸೊ ಇಷ್ಟು 5 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, 2-3 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಿತ್ತು. ಅಥವಾ ಒಂದು 3-4 ಅಂಶಗಳಲ್ಲಾದರೂ ಕೂಡ ಉತ್ತರವನ್ನು ಬರೆದ್ರೆ ಒಂದೊಂದು ಪ್ರಶ್ನೆಗೆ 2 ಅಂಕಗಳನ್ನು ಕೊಡ್ತಾರೆ. ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 3-4 ವಾಕ್ಯಗಳಲ್ಲಿ ಅಥವಾ 6 ಅಂಶಗಳಲ್ಲಿ ಉತ್ತರ ಬರೀಬೇಕು. ಒಂದೊಂದಕ್ಕೆ 3 ಅಂಕ, ಒಟ್ಟು 2 ಪ್ರಶ್ನೆ ಇದ್ದಾವೆ. ಟೋಟಲಿ 6 ಮಾರ್ಕ್ಸ್ ಇದ್ದಾವೆ. 10ನೇ ಪ್ರಶ್ನೆ ಇತ್ತು, ಕುಟುಂಬ, ಶಾಲೆ ಮತ್ತು ಸಮಾಜ ಒಂದಕ್ಕೊಂದು ಹೇಗೆ ಪೂರಕವಾಗಿದೆ ಅನ್ನೋದನ್ನು ತಾವು 6 ಅಂಶಗಳಲ್ಲಿ ಬರೀಬೇಕು. 11ನೇ ಪ್ರಶ್ನೆ, ರಾಬಿ ಮತ್ತು ಖಾರಿಫ್ ಕಾಲದಲ್ಲಿ ಬೆಳೆಯ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ. ಫಸ್ಟು ಸಾಮ್ಯತೆ ಬರೀಬೇಕು, ಆಮೇಲೆ ವ್ಯತ್ಯಾಸಗಳನ್ನು ಬರೀಬೇಕು, ರಾಬಿ ಬೆಳೆ ಮತ್ತು ಖಾರಿಫ್ ಬೆಳೆಗಳ ನಡುವಿನ. ಇಷ್ಟು 9ನೇ ತರಗತಿಯ FA4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಅಪ್ಲೋಡನ್ನು ಮಾಡಿದ್ದೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.